ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹುಲಗಬಾಳಿ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಈ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಇಲ್ಲಿ ಪ್ರತಿ ಮಳೆಗಾಲದಲ್ಲೂ ಕೂಡ ಆತಂಕ, ಭೀತಿ, ಭಯದ ವಾತಾವರಣದಲ್ಲಿ ಬದುಕುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದಕ್ಕೇನು ಕಾರಣ, ಇವರ ಬೇಡಿಕೆ ಏನು ಅನ್ನುವಂಥದ್ದನ್ನು ಖುದ್ದು ನಾವು ಮಾತಾಡ್ಸೋಣ. ಸರ್, ಪ್ರತಿ ಮಳೆಗಾಲದಲ್ಲೂ ಕೂಡ ನೆರೆ ಆಗುತ್ತೆ, ಪ್ರವಾಹ ಆಗುತ್ತೆ. ಈಗ ನಿಮ್ಮ ಊರು ಬೇಡ, ನಮಗೆ ಬೇರೆ ಜಾಗ ಕೊಡಿ ಅಂತ ಕೇಳ್ತಾ ಇದ್ದೀರಿ. ಸರ 2004-5 ಹಿಡ್ಕೊಂಡು 4 ಮಂದಿ 5ನೇ ಮುಖ್ಯಮಂತ್ರಿ ಇವರು. ನಮ್ಮ ಹುಲಬಾಳಿ ಗ್ರಾಮ ಆಗಲಿ, ಸಪ್ಸಾರ, ಇಂಗಳಗಾವ, ತೀರ್ಥ, ನಮ್ಮ ನದಿ ದಂಡಿ ಗ್ರಾಮಗಳಿಗೆ ಒಂದು 15-20 ಊರುಗಳದಾವ. ಏನಪ್ಪ ನಮಗೆ ಬೇರೆ ಸ್ಥಳಾಂತರ ಜಾಗ ಕೊಡ್ರಿ, ಕಟ್ಟಿ ಕೊಡ್ರಿ ಮನೆಗಳ, ನಾವು ಅಲ್ಲಿ ಹೋಗಿ ಓತ್ ಹೇಳ್ತಾರೆ. ಎಲ್ಲಿ ಪ್ರತಿ 20 ಹಳ್ಳಿ ಊರ ಹಿರಿಯರೆಲ್ಲ ಹೇಳ್ತಾರೋ. ಮತ್ತು ಹುಲಗಬಾಳಿ ಗ್ರಾಮದ ಹಿರಿಯರು ಬೆಳಗಾವಿ ತನಕ CM ತನಕ ಹೋಗಿ ಬಂದಾರ. ಹೋಗಿ ಬಂದರು 2005-4 ಹಿಡ್ಕೊಂಡು ಸರ 4-5 ಮಂದಿ CMಗಳು ಆದ್ರೆ. ಇನ್ನೂ ಇಲೆಕ್ಷನ್ ಬಂದಾಗ ಅಷ್ಟ ಇವ್ರೆ ನಾವು ನಿಮ್ಮ ಒಳಗಡೆ ಮಾಡ್ತೀವೋ, ಸ್ಥಳಾಂತರ ಮಾಡ್ತೀವೋ ಅಂತ ಹೇಳಿ ರಾಜಕೀಯ ವ್ಯಕ್ತಿಗಳು ರಮ್ಸ್ಕೋತ 4 ಮಂದಿನ ಹಿಡ್ಕೊಂಡು ಇಲ್ಲಿ ಹುಲಗಬಾಳಿ ಗ್ರಾಮಕ್ಕೆ ಬರ್ತಾರೋ. ಆ ಬಂದು ಹೋದ್ರಂದ್ರೆ ಹೊಳಿ ಬಂದಾಗಟ್ಟ ಅಕ್ಕಿ ಅನ್ನ ತರದು, ಅಕ್ಕಿ ಕೊಟ್ಟನೆ ತೆಳೆದು ಅಲ್ಲಿ ಗಂಜಿಕೆ ಎದುರು ತೆಗೆದು ವರ್ಷ ಇದನ್ನು ಮಾಡ್ರೆ ನಮಗೆ ಶಾಶ್ವತ ಜಾಗ ಬೇಕಾಗೈತಿ. ಮಾನ್ಯ ಮುಖ್ಯಮಂತ್ರಿಗಳೇ, ಸ್ಥಳೀಯ ಆಡಳಿತ, ಶಾಸಕರಿರಲಿ, ಈ 7-8 ಹಳ್ಳಿ ಮೊದಲು ಹುಲಗಬಾಳಿ ಮುಳುಗಡೆ ಆಕತ್ತೆ. ಹುಲಗಬಾಳಿ ಹಿಡ್ಕೊಂಡು ಸಪ್ಸಾರ, ಇಂಗಳಗಾವ್ ಇಂಥ ಗ್ರಾಮಗಳಿಗೆ ಸ್ಥಳಾಂತರ ಜಾಗ ಕೊಡಬೇಕಂತೇಳಿ ಇಡೀ 10 ರೈತರ ಬೇಡಿಕೆ ಐತಿ. ಇವಕ್ಕೆ ಪ್ರತಿ ವರ್ಷ ಹೊಳಿ ಬತ್ತಂದ್ರೆ ಆ ತಾಯ್ಪಾಡವನ್ನು ಯಾವುದೋ ಉರಿಯತ್ತಾರಲ್ಲ, ಅದಕ್ಕಿಂತ ಹೆಚ್ಚು ಬರ್ತಾವೆ ನಮ್ಮ ಮಂದಿಗೆ, ರೈತರಿಗೆ ಹೊಳಿ ಬಂದ ಟೈಮ್ದಾಗ. ಅದಕ್ಕೆ ಹೊಳಿ ಬತ್ತಂದ್ರೆ ಅಷ್ಟ ನಮ್ಮ ರಾಜಕಾರಣಿಗಳಿಗೆ ನಾವು ಹುಲಗಬಾಳಿ ಹಳ್ಳ ಅವಾಗ ಗಿಮಿಕ್ ಪುರ್ತಕಟ್ಟು ನಾಟಕ ಮಾಡಿ ಅನ್ನ ಅಕ್ಕಿ ಒಂದಿಟ್ಟು ಕಣಿಕೆ ತಂದನೆ ಅಂತ ಹೇಳುದು. ಇದು ಬೇಡಾಗೈತೆ ನಮಗೆ. ಶಾಶ್ವತವಾದ ಜಾಗ ಕೊಡ್ರಿ. ನಿಮ್ಮ ಈ ಊರಿಂದ ಬೇರೆ ಊರಿಗೆ ಶಿಫ್ಟ್ ಮಾಡಿ, ಬೇರೆ ಊರಲ್ಲ, ಬೇರೆ ಕಡೆ ಒಂದು 5 ಕಿಲೋಮೀಟರ್ ಮೇಲೆ ಒಂದು ಜಾಗ ತೋರಿಸ್ರಿ, ಅಲ್ಲಿ ಮನೆಗಳು ಕಟ್ಟಿಕೊಡ್ರಿ. ನಾವು ವರ್ಷ ಶಾಶ್ವತವಾಗಿ ಅಲ್ಲಿ ಇರ್ತೀವತ್ತು ನಮ್ಮ 10 ಊರು ಬೇಡಿಕೆ ಐತಿ. ಕೇಳಿಸ್ಕೊಳ್ಳಲ್ಲ. ಇಲೆಕ್ಷನ್ ಬಂದಾಗಟ್ಟ ಹೂ ಹೋತಾರ್ರಿ. ಈಗ ರೈತರ ಪಾಪ ದಿನ ಇವು ಒಗ್ಗಟ್ಟು ಇದನ್ನ ಇರಂಗಿಲ್ಲ. ದಿನ ಯಾರು ಕೇಳಕ್ಕೆ ಹೋಗೋರ? ನಾವು 10 ವರ್ಷ ಆತ ಇದ್ರ ಬದಲು ಹೋರಾಟ ನಡೆಸಿದ್ದೀವಿ. ಏನು ಬೇಕಾದ್ ನಡೆದೈತೆ ಸರ. ಅದಕ್ಕೆ ಇಲ್ಲಿ ಇದನ್ನ ತಕ್ಷಣ ಎಚ್ಚೆತ್ಕೊಂಡ ಸಿದ್ದರಾಮಯ್ಯನ ಸರ್ಕಾರ ಮತ್ತು DK ಶಿವಕುಮಾರ್ ನೀರಾವರಿ ಸಚಿವರ ಸರ್ಕಾರ ಈ 10 ಊರ ಹುಲಗಬಾಳಿ ಗ್ರಾಮವನ್ನು ಸ್ಥಳಾಂತರ ಮಾಡಲೇಬೇಕಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಪ್ರತಿ ಸಲ ಮಳೆ ಬಂದರೆ ನಿಮ್ಮೂರು ನಡುಗುಡ್ಡೆ ಆಗುತ್ತೆ ಅಂತ, ನಿಮ್ಮ ತೋಟಗಳು, ಜನ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಸರ್. ಭಾಳ ಕಷ್ಟ ಆಗುತ್ತೆ ಸರ್. ಯಾಕಂದ್ರೆ ನಮ್ಮ ಹುಲಗಬಾಳಿ ಗ್ರಾಮ ಕೃಷ್ಣಾ ನದಿಗೆ ಸಾಕಷ್ಟು ತುತ್ತಾಗ್ತೈತೆ. ಇದು ಒಂದು ಬೇರೆ ಅಲ್ಲ, ಭಾಳಷ್ಟು ಈಗ ನಮ್ಮ ರೈತ ಸಂಘಟನೆ ಅಧ್ಯಕ್ಷರು ಹೇಳಿರ್ತಕ್ಕಂಥ ಪ್ರಕಾರ ನಮ್ಮ ಗ್ರಾಮ ಸಂಪೂರ್ಣ ಮುಳುಗಡೆ ಆಗ್ತೈತಿ. ಆ ಪ್ರವಾಹ ಬಂದಂಥ ಸಂದರ್ಭದೊಳಗೆ ನಮ್ಮ ಗ್ರಾಮದ ಜನ ಬೇರೆ ಕಡೆಗೆ ಸ್ಥಳಾಂತರ ಆಗೋದು ಅಷ್ಟೇ ಕಷ್ಟ ಆಗೈತಿ. ಬೇರೆ ಕಡೆಗೆ ಸ್ಥಳಾಂತರ ಆಗಬೇಕಾದ್ರೆ ಜೀವನಾಶಗಳು ಭಾಳಷ್ಟು ಆಗ್ಯಾವ ಸರ್. ಇಲ್ಲಿ ಜೀವನಾಶ ಆದ್ರೆ ಕೆಲವೊಬ್ಬರಿಗೆ ತಾತ್ಕಾಲಿಕ ಪರಿಹಾರ ಆಗಿರ್ಬೋದು, ಅಥವಾ ಶಾಶ್ವತ ಪರಿಹಾರ ಬಂದಿರ್ಬೋದು, ಬರದೇ ಇರ್ಬೋದು. ಹೀಗಾಗಿ ನಮ್ಮ ಗ್ರಾಮದೊಳಗೆ ಅಷ್ಟೇ ಅಲ್ಲ, ನಮ್ಮ ತೀರ್ಥ ಆಗಿರ್ಬೋದು, ಸಪ್ಸಾರ ಆಗಿರ್ಬೋದು, ಎಂಗಳವ ಆಗಿರ್ಬೋದು, ಕೌಟ್ಕಪ್ಪ ಆಗಿರ್ಬೋದು, ಹುಲಗಬಾಳಿ ಆಗಿರ್ಬೋದು, ಸುತ್ತಮುತ್ತ ಟೋಟಲ್ 22 ಗ್ರಾಮಗಳೇನಲ್ಲ ಇದೇ ಪರಿಸ್ಥಿತಿಗಳನ್ನು ಅನುಭವಿಸ್ತಾ ಬಂದೈತಿ ಸರ್. ನಮ್ಮದು ಒಂದೇ ಒಂದು ಮನವಿ ಏನಂತಂದ್ರೆ, ನಮ್ಮ ಹುಲಗಬಾಳಿ ಗ್ರಾಮದೊಳಗೆ 1495 ಕುಟುಂಬಗಳದಾವೆ. 1495 ಕುಟುಂಬಗಳಿಗೆ ಮತ್ತೆ 1000 ಕುಟುಂಬಗಳು ಎಕ್ಸ್ಟ್ರಾ ಆಗ್ಯಾವ. ಈಗ ಸದ್ಯದೊಳಗೆ ಗೌರ್ಮೆಂಟ್ದವ್ರು ಹೇಳ್ತಾರೆ ನಮಗೆ 1495ಗಳಿಗೆ ಮಾತ್ರ ನಾವು ಸೀಮಿತ ಕುಟುಂಬಗಳಿಗೆ ಶಿಫ್ಟಿಂಗ್ ಮಾಡ್ತೇವೋ, ಇಲ್ಲಾಂದ್ರೆ ಇಲ್ಲ. ಬಟ್ ನಮ್ಮದು ಏನೈತ್ರಿ 1495 ಜೊತೆಗೆ ಏನಲ್ಲಿ ಮತ್ತೇನ ಕುಟುಂಬಗಳದಾವೋ ಅವರಿಗೆ ಸಹಿತ ಪುನರ್ವಸತಿ ಕಲ್ಪಿಸುವಂಥ ಸಂದರ್ಭ ಅವರಿಗೆ ಸಹಿತ ಕೊಡಬೇಕು. ನಮ್ಮ ಗ್ರಾಮವನ್ನು, ಹುಲಗಬಾಳಿ ಗ್ರಾಮವನ್ನು ಗ್ರಾಮ ಪಂಚಾಯತಿ ವತಿಯಿಂದ 5 ಠರಾವುಗಳು ಹಾಕಿ ನಾವು ಪ್ರಸ್ತಾವನೆಗಳು ಸಲ್ಲಿಸಿದೆವು. 5 ಠರಾವದೊಳಗೆ ನಾವು ಬೇಕಾಗಿರ್ತಕ್ಕಂಥ ನಮ್ಮ ಗ್ರಾಮದ ರೈತರಿಗೆ ಬೇಕಾಗಿರ್ತಕ್ಕಂಥ ಸಮೀಪದ ಸ್ಥಳದೊಳಗೆ ಸ್ಥಳಾಂತರ ಮಾಡಬೇಕಂತಂದೇಳಿ ಮಾನ್ಯ ಶಾಸಕರಿಗೆ ಭಾಳಷ್ಟು ಸಲ ಹೇಳಿದೆವು. ಮಹೇಶ್ ಕುಮಟಳ್ಳಿ ಅವರಿಗೆ ಹೇಳಿದೆವು. ಆಮೇಲೆ ಲಕ್ಷ್ಮಣ ಹಳೆ ಶಾಸಕರು, ಆಮೇಲೆ ಈಗ ಹಾಲಿಯಾಗಿರ್ತಕ್ಕಂಥ ಲಕ್ಷ್ಮಣ ಸೌದಿ ಅವರಿಗೆ ನಾವು ಇದನ್ನ ನಮ್ಮ ಗ್ರಾಮದ ಪರಿಸ್ಥಿತಿಯನ್ನು ಭಾಳಷ್ಟು ಸಲ ಮಾತಾಡಿದ್ವಿ. ಹೇಳಿದ್ರೆ ಏನಂತಾರೆ? ಹೇಳಿದಾಗ ಮಾಡೋಣ, ಈಗ ಯಾರಿಗೆ ಪರಿಹಾರ ಬೇಕು ಪರಿಹಾರ ತಂದು ಬರೆಸಿರಿ, ಯಾರಿಗೆ ಜಾಗ ಬೇಕು ಜಾಗ ಅಂತ ಬರೆಸಿರಿ ಅಂತಂದ್ರು. ಹೋಸಲ ಇದೇ ರೀತಿ ನಮ್ಮ ಗ್ರಾಮದವರೆಲ್ಲ ಕೊಡ್ಕೊಂಡು ನಮ್ಗೆ ರೊಕ್ಕ ಬೇಕಂತ ಹೇಳಿ ಅಂದರು. ಜಾಗ ಬೇಕಂತ ಬರೆಸಿರು. ಯಾರು ಜಾಗ ಬೇಕಂತ ಬರ್ಸ್ಕೊಂಡು ಹೋದ್ರು ಅವ್ರು ಆ ಕಡೆ ಹೋದ್ರು, ಈ ಕಡೆ ಯಾರೂ ಬರಲಿಲ್ಲ ಸರ್. ಮತ್ತು ಮಾನ್ಯ ಪ್ರವಾಹ ಬಂದಾಗ ಅಧಿಕಾರಿಗಳು ಬಂದರು, ಮಾಂಗ್ ಭೇಟಿ ಕೊಟ್ಟರು, ವಾಪಸ್ ಹೋಗಿಬಿಟ್ರು. ಶಾಶ್ವತ ನಿಮ್ಮ ಊರಿಗೆ ನಾವು ಪರಿಹಾರ ಕೊಡ್ತೇವೆ, ಪುನರ್ವಸತಿ ಕಲ್ಪಿಸ್ತೇವೆ ಅಂತ ಹೇಳಿ ಒಬ್ಬ ರಾಜಕಾರಣ ಇನ್ನೂ ತನಕ ನಮ್ಮ ಊರಿಗೆ ಬಂದಿಲ್ಲ. ಇತಿಹಾಸ ಇಲ್ಲ ನಮ್ಮ ಗ್ರಾಮದೊಳಗೆ. ಕೇಳಿದ್ರೆ ಆಯ್ತಪ್ಪ, ಇನ್ನೊಂದು ಸ್ವಲ್ಪ ದಿವಸ ತಡೆ, ಗೌರ್ಮೆಂಟ್ದೊಳಗೆ ಐತಿ ಆಗಲಿ, ಕಾರ್ಯದರ್ಶಿ ಕಡೆ ಉಳಿದೈತಿ ನಮ್ಮ ಫೈಲ ಮಾಡೋಣ. ಕಾರ್ಯದರ್ಶಿ ಇರ್ತಲ್ಲ ಸರ್, ನಮ್ಮ ರೈತರ ಎಲ್ಲ ನಮ್ಮ ಊರದ ರೈತರಾಗಿರ್ಬೋದು, ಯಾವ ವಿಧಾನಸೌಧದೊಳಗೆ ಕಾರ್ಯದರ್ಶಿ ಅದಾರಲ್ಲೋ ಆ ಕಾರ್ಯದರ್ಶಿ ತನಕ ಹೋಗಿ ಬಂದಾರ ಸರ್. ನಿಮ್ಮ ಫೈಲ ಇಲ್ಲಿಲ್ಲ ತರ. ಆದ್ರೆ ಇದ್ರೊಳಗೆ ರಾಜಕೀಯ ಗಿಮಕ್ ಭಾಳ ಐತೆ ಸರ್. ನಮ್ಮ ವಿಶೇಷವಾಗಿ ಪ್ರತಿ ಇಲೆಕ್ಷನ್ ಬಂದ್ರೆ ಇದನ್ನ ಇಟ್ಕೊಂಡ್ ಬರ್ತಾರೆ, ಊರು ಬೇರೆ ಶಿಫ್ಟ್ ಮಾಡ್ತೀವಿ ಅಂತ ಸರ್. ಇಲ್ಲ ಸರ್, ಪ್ರತಿ ವರ್ಷ ಹೊಳಿ ಬರ್ತಾ ಇದಾರೆ ಸರ್.
ಹೊಳಿ ಬಂದಾಗ ಅಲ್ಲಿ ನಮ್ಮ ಮಾಂಗ್ ಬಸ್ತಿದ್ದು ಏನು ಪರಿಸ್ಥಿತಿ ಐತೆ ಅಂದ್ರೆ ಪ್ರತಿ ವರ್ಷ 2-3 ಸಲ ನಮಗೆ ಹೊಳಿ ಬಂದಂಗೆ ಆಗ್ತೈತೆ ರೀ ಸರ್. ಯಾಕಂದ್ರೆ ಅಲ್ಲಿ ನಮ್ಮ ನಡುಗಡೆ ಇದ್ದಂಗೆ ಅದ ರೀ ಪರಿಸ್ಥಿತಿ. ಆದ್ರೂ ಬರ್ತಾರೋ ಅಧಿಕಾರಿಗಳು ಅಲ್ಲೇ ಬರ್ತಾರೆ, ಬಂದು ಏನು ಮಾಡ್ತಾರೋ ಅಲ್ಲಿ ಗಂಜಿ ಕೇಂದ್ರ ತೆಗೆದ ನಮಗೆ. ಯಾಕಂದ್ರೆ ನಾವು ರೈತರು ಭಾರತದ ಬೆನ್ನೆಲುಬು ಅಂತ ಹೇಳ್ತಾರೆ ಅವರು. ನಾವು ರೈತರಿದ್ದ ಕಾಲಕ್ಕೆ ನಮಗೆ ಏನು ಮಾಡ್ತಾರೆ, ಅಲ್ಲಿ ಗಂಜಿ ಕೇಂದ್ರ ತೆಗೆದಿದ್ದೀವಿ, ಇಲ್ಲಿ ಮೇವು ಕೊಡ್ತೀವತ್ತಾರೆ. ನಾವು ರೈತರಂದ್ರೆ ನಾವು ಮೇವು, ನಮ್ಮ ಊಟ, ನಾವೆಲ್ಲ ನಾವು ವರ್ಷಗಟ್ಟಲೆ ಇಡುವಂಥ ಪರಿಸ್ಥಿತಿಯಲ್ಲಿ ಇದೀವಿ, ನಾವು ಇಟ್ಕೋತೀವಿ ನಾವು. ಈಗ ನೆರೆ ಬಂದ್ರೆ, ಪ್ರವಾಹ ಬಂದ್ರೆ, ಹೊಳೆ ಬರುತ್ತಲ್ವಾ, ಎಲ್ಲ ಗಂಜಿ ಕೇಂದ್ರ ಕಳಿಸ್ಬಿಡ್ತಾರೆ ಇಲ್ಲಿಂದ. ಗಂಜಿ ಕೇಂದ್ರ ತೆಗಿತಾರೆ. ಎಲ್ಲಿ ತೆಗಿತಾರೆ ಅಂದ್ರೆ ಸರ್, ಇಲ್ಲಿ ನಮ್ಮ ಕಂಡಾ ಶಾಲೆಯಲ್ಲಿ ತೆಗಿತಾರೆ ಸರ್ ಅವರು. ಯಾಕಂದ್ರೆ ನಮ್ಮ ಮಕ್ಕಳು ಅಲ್ಲೇ ಓದ್ತಾ ಇರ್ತಾರೆ. ಆ ಶಾಲೆ ಬಂದ್ ಮಾಡಿ ಅಲ್ಲಿ ಗಂಜಿ ಕೇಂದ್ರ ತೆಗಿತಾರೆ ಸರ್. ಯಾಕಂದ್ರೆ ಅಲ್ಲಿ ಮೊನ್ನೆ ಹೆಂಡಿ ಹಾಕಿದ್ದು ನೋಡಿ ಬಣ್ಣ ಕಣ್ಣಾರ್ಲೆ ಸರ್. ಅಲ್ಲಿ ಹೆಂಡಿ ತೆಗ್ಯಾರ ಯಾರೆಲ್ಲ ಅಲ್ಲಿ 2 ದಿವಸ ಇಟ್ಕೊಂಡ್ರು. 2 ದಿವಸ ಅನ್ನ ಕೊಟ್ಟಾರು, 2 ದಿವಸ ಮೇವು ಕೊಟ್ಟಾರು. ನೀವು ಹೋಗ್ರಿ ಅಂತ ಹೇಳಿಲ್ಲ, ಬಿಟ್ರಿ ಅಂತ ಹೋಗ್ಲಿಲ್ಲ. ಮಾಸ್ತರ್ಗಳು ಏನಂದ್ರೆ ಹೊರಗೆ ಹಾಕಿರಿ ಅಲ್ಲಿ ಯಾರು ನಮಗೆ ಬಂದ ಇದನ್ನ ಮಾಡಿಲ್ಲ, ಯಾರು ಬಂದಿಲ್ಲ ಕೇಳಲಿಕ್ಕೆ. ಯಾಕಂದ್ರೆ ಅಲ್ಲೇ ನಾವು ಇದನ್ನ ವಿಡಿಯೋ ಅದಾವ ನನ್ನ ಕಡೆ ಸರ್. ಅಂದ್ರೆ ಪ್ರತಿ ಸಲ ಹಿಂಗೆ ಮಳೆ ಬಂದಾಗ ಪ್ರವಾಹ ಬರುತ್ತೆ, ಇದೇ ತರ ತೊಂದರೆ ಆಗುತ್ತೆ. ಅದಕ್ಕೊಂದು ಶಾಶ್ವತ ಪರಿಹಾರ ಅನ್ನೋದಕ್ಕೆ ಕೋರ್ಟ್ಗೆಲ್ಲ ಹೋಗಿದ್ದೀರಿ ಸರ್? ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಕೋರ್ಟ್ಗೆ 15 ವರ್ಷ ನಮ್ಮ ಪಂಚಾಯತಿ ಖರ್ಚು ಹಾಕಿದ್ವಿ ನಾವು. ಕೋರ್ಟ್ಗೆ ಕಡೆ ಧಾರವಾಡ ಕಡೆ ಮುಗಿದು ಬಂದೈತಿ. ಈಗ 15 ವರ್ಷ ಸ್ವಂತ ಕೈಲಿ ಸ್ವಂತ 10 ರೂಪಾಯಿ ಹೋಗಿದ್ದೀವಿ. ಹೈಕೋರ್ಟ್ಗೆ ಆಗೈತಿ ಅದು, ಇನ್ನೂ ಮಾಡುವಾಗ ಜಿಲ್ಲಾಧಿಕಾರಿಗಳು ಇನ್ನೂ ಮಾಡ್ಕೊಡ್ತಾರೆ. ಕೋರ್ಟ್ ಈಗಾಗಲೇ ಆರ್ಡರ್ ಆಗೈತ್ರಿ. ಏನಪ್ಪ ಅಂದ್ರೆ ಈ ಹುಲಗಬಾಳಿ ಊರ ಇಂಥಲ್ಲಿ ಶಿಫ್ಟ್ ಮಾಡ್ಬೇಕನ್ನೋದು ಆರ್ಡರ್ ಆದ್ರೂ ಅದು ಆಗವಲ್ತು. ಅದು ಯಾಕೆ ಆಗವಲ್ತು ಅದು ನಮಗೂ ಏನೂ ಗೊತ್ತಿಲ್ಲ. ಏನಂತಾರೆ ಜಿಲ್ಲಾಧಿಕಾರಿಗಳು? ಏನು ಮಾಡೋನು, ನಾವು ಮುಂದೆ ಇಟ್ಟಿದ್ದೀವಿ ಪ್ರಸ್ತಾವ. ನಾವು ಅಧಿಕಾರಿ ಕೂಡ ಮಾತಾಡ್ತೀವಿ, ನಮ್ಗಿಂತ ಮೇಲಾಧಿಕಾರಿ ಕೂಡ ನಾವು ಮಾತಾಡ್ತೀವಿ. ಆ ನಂತರ ನಿಮಗೆ ಹೇಳ್ತೀವಿ. ಇದಾತಾರ ಮತ್ತೇನಂತಾರ್ರಿ, ನಾಳೆ ನಾಡಿದ್ದು ಭರವಸೆ ಕೊಡ್ತಾರೆ. ಇಷ್ಟ ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ಎತ್ಕೊಂಡ್ ಬರ್ತಾರೆ ಸರ್. ಈಗ ಅವ್ರು ನಮ್ಮ ಏನು ಹೇಳಿ ಸರ್, ಬಟ್ ನಮ್ಮ ಮುಳುಗಡೆ ಪರಿಸ್ಥಿತಿ ಒಳಗೆ ನಮ್ಮ ಹಳ್ಳಿ ಜೀವನ ಅಂತೂ ಪೂರೇ ನಾಶ ಐತೆ. ನಮ್ಮದು ನಾಶ ಆದ್ರೂ ಏನು ಬೆಳೆ ಪರಿಹಾರ ಇಲ್ಲ, ಮತ್ತು ಮತ್ತೊಂದು ದನಿ ಕರಾಗಿಲ್ಲ. ಈ ನಮ್ಮನೆ ಪರಿಸ್ಥಿತಿ ಆಗೈತೆ ನಮ್ಮಲ್ಲಿ. ಪ್ರತಿ ವರ್ಷ ಆಗಲತ್ರಿ. ಹಿಂಗೆ ದ್ವೀಪ ತರ ಇದು ನಡುಗುಡ್ಡೆ ಆಗ್ಬಿಡುತ್ತೆ. ಹೋಗಕ್ಕಾಗಲ್ಲ, ಆ ಕಡೆ ಈ ಕಡೆ ಬರಕ್ಕಾಗಲ್ಲ, ಆಗೋದಿಲ್ಲ ಸರ್. ಆ ಪರಿಸ್ಥಿತಿ ಒಳಗೆ ಆಗೈತೆ ನಮ್ಮದು. 6 ಎಕರೆ ಜಮೀನು ಎಲ್ಲ ನಾಶ ಆಗಿ ಹೋಗ್ತದ್ರೆ. ಆದ್ರೆ ಏನೈತ್ರಿ, ಇಲ್ಲಿ ಪಕಾಲಿ ವಸ್ತಿಯಿಂದ ಮಾಂಗ್ ವಸ್ತಿ, ಅಲ್ಲಿಂದ ಡೋಯಿಪಡಿ ವಸ್ತಿ, ಗಸ್ತಿ ವಸ್ತಿ, ಮಠಪತಿ ವಸ್ತಿ, ಕಬಾಡಿಗೆ ವಸ್ತಿ, ಚವಾಣ ವಸ್ತಿ, ಈ ಸೌಗಲ ವಸ್ತಿ, ಹಲವಾರು ವಸ್ತಿಗಳು ನಡುಗಡೆ ಆಗೈತ್ರಿ ಸರ್. ಅದರಿಂದ ಸಮಸ್ಯೆ ಆಗಿ ಹೋಗೋಕ್ಕಾಗಂಗಿಲ್ಲ. ನಡು ನೀರು ಬಂದ ಹೊರಗಡೆ ಬರೋಕ್ಕಾಗಂಗಿಲ್ಲ. ನೀರು ಅಡ್ಡ ಆಯ್ತಂದ್ರೆ ಹೊರಗಡೆ ಬರಾಕ ರೌಂಡ್ ಸುತ್ತ ನೀರು ಸುತ್ತಾಗಿ ಬಿಡ್ತದ್ರ. ಅದರಿಂದ ಅಲ್ಲಾಡಕ ಯಾವ ಜನಕ್ಕೂ ಅಲ್ಲಾಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ಇಷ್ಟು ನೀರು ಬಂದ್ರೆ ಅಲ್ಲಿ ಹೊರಗಡೆ ಬರೋಕ್ಕಾಗಂಗಿಲ್ಲ. ಎಳದ ಜಾಸ್ತಿ ರೀ. ಪ್ರಾಣನೂ ಹೋಗ್ತದ್ರ ಅಲ್ಲಿ. ದನ ತಂದ್ರು ಇವ್ರ ಬ್ರದರ್ ವಾಸಲ ನಮ್ಮ ತಮ್ಮ ಹೋಗ್ಯಾನ್ರಿ 24 ಹೆಂಗೆ ಗಡ್ಡ್ಯಾಕ ಹೋಗಿ ಮನೇನ ನೋಡಿ ಬರ್ಬೇಕಂತೇಳಿ ವಾದ. ನೀರಾಗ ಪಾದ ಹೊಳಿಲೆ ಹೋದ್ರಿ ಸರ್. ಸರ್, ಪ್ರವಾಹ ಬಂದಾಗ ಅವ್ರು ಏನ್ ಮಾಡಿದ್ರು, ಇಲ್ಲಿ ಇರಾಕ್ ಜಾಗ ಇಲ್ಲ ಅಂತ ಹೇಳಿ ಅವ್ರಿಗೆ ಇರಾಕ್ ಒಂದು ನೆಲೆ ಇರ್ತೈತಂದ್ರೆ ಇಲ್ಲೇ ಇರ್ತಿದ್ರಿ. ಅವ್ರ ಇರಾಕ ಮಹಾರಾಷ್ಟ್ರಕ್ಕೆ ಹೋದ್ರಿ. ಹೊಳಿ ಬರೋಣ ತನ್ನ ಹೆಂಡತಿ ಮಕ್ಕಳೆಲ್ಲ ತಗೊಂಡ್ ಹೋದ್ರಿ. ಇನ್ನು ಇಲ್ಲಿ ನೀರು ಕಡಿಮೆ ಆಗೋ ಪರಿಸ್ಥಿತಿ ಕಾರಣ ವಾಪಸ್ ಬಂದ್ರಿ. ಅವ್ರ ನೀರು ಇನ್ನೂ ಗುಮ್ಮಿಸ್ತಾರೆ. ನೀರು ಇಳೋ ಟೈಮ್ದಾಗ ಏನಾದ್ರು ಅವ್ರು ವಾಪಸ್ ಅವ್ರ ಮನೆಗೆ ಹೋಗ್ಬೇಕಂತಂದಾಗ ಹೊಂಟಿದ್ರಿ. ಅವ್ರು ಹೊಗ್ಬೇಕಾದ್ರೆ ಸೆಳಿವಿನಾಗ ಸಿಕ್ಕ ಸತ್ ಹೋದ್ರು ಸರ್. ಅವ್ರು ಸಿಗಲಿಲ್ರಿ. ಅವ್ರು ಹೋಸಲ ಸರ್, ಹೋಸಲ ಆಗ್ತಾ ಇದೆ ಸರ್. 5ರಾಗ ಕುಮಾರಸ್ವಾಮಿ ಇದ್ದಾಗ ಆರ್ಡರ್ ಮಾಡ್ಯಾರ ಸರ್. ಅಲ್ಲಿಂದವರೆಗೆ ಇಲ್ಲಿವರೆಗೆ 20 ವರ್ಷ ಆತ್ರಿ. ಈ ಹಿಪ್ರಿಗೆ ಬ್ಯಾರೇಜ್ 28 ಹಳ್ಳಿ ಅದಾವ್ರಿ. 28 ಹಳ್ಳಿ ಸರ್ಕಾರ ಗಮನದಾಗ ಐತಿಲ್ಲ ತನ್ರಿ ನಾ ಸರ್. ಸರ್ಕಾರ ಗಮನದಾಗ್ರಿ ಐತೋ ಇಲ್ಲೋ ಇದು 28 ಹಳ್ಳಿ. ಉತ್ತರ ಕರ್ನಾಟಕ ಮರ್ತ ಬಿಟ್ಟತ್ತೇನೋ ಸರ್ಕಾರ. ಇದನ್ನೊಂದರ ಸರ್ಕಾರ ಬಂದ್ರೆ ಎಚ್ಚರಿಕೆ ಕೊಡ್ರಿ. ಅದನ್ನ ಉತ್ತರ ಕರ್ನಾಟಕ ಇದು ಮಾರಾಟ ಬೌಂಡ್ರಿಗೆ ಐತೆ ಅಂತ ಮರ್ತು ಬಿಟ್ಟಾರ ತನ್ನ. ಕರ್ನಾಟಕ ಮರ್ತೋಗ್ಬಾರ್ದು ಅಂತ ಬೆಳಗಾವಿಯಲ್ಲಿ ಸುವರ್ಣಸೌಧ ಕಟ್ಟ್ರೆ ಏನು ಉಪಯೋಗ ಐತ್ರಿ. ಇದು 28 ಹಳ್ಳಿಗೆ ಪುನಃ ವರ್ಷದಲ್ಲಿ 20 ವರ್ಷ ಆತು. ಕುಮಾರಸ್ವಾಮಿ ಅವತ್ತನ ಆರ್ಡರ್ ಮಾಡಿ ಹೋಗ್ಯಾನ್ರಿ. ಅಲ್ಲಿಂದವರೆಗೆ ಇಲ್ಲಿವರೆಗೆ ಇಲ್ಲರಿ. ಮುಖ್ಯಮಂತ್ರಿ ಇದ್ರ ಅವ್ರ 2005 ಆಗ ಆರ್ಡರ್ ಮಾಡ್ರಿ. ಬದಲಾದ್ರು ಇನ್ನೂವರೆಗೆ ಇಲ್ಲರಿಲ್ಲ. 20 ವರ್ಷ ಆತ್ರಿ. ಮಂದಿ ಕಂಗಾಲಾಗಿರ್ತೀರಿ. ವರ್ಷ ಈ ರೀತಿ ನಡೀತಾರೆ. ಒಂದು ಪುನರ್ವಸತಿಗೆ ಜಾಗ ತೋರಿಸ್ಯಾರ, ಅಲ್ಲಿ ಇರ್ತಾರ್ರಿ. ಮತ್ತು ಕಟ್ಲಕ್ಕೆ ಏನಿಲ್ರಿ. ಈಗ ಆ ಕುಟುಂಬಗಳು ಹೊಡೆಯೋದು 19ರಾಗ ಈಗ ಹತ್ರ 2 ಪಟ್ಟು ಕುಟುಂಬ ಆಗೈತ್ರಿ. ಜನಸಂಖ್ಯೆ ವಾಡಾಸೈತ್ರಿ ಸರ್. ಅಲ್ಲಿಂದ ಕುಟುಂಬಗಳು ಹೆಚ್ಚಾದಂದ್ರೆ ಈ ಜಾಗನೂ ಜಾಸ್ತಿ ಬೇಕಾಗೋದು ರೀ.
ಮತ್ತು ಪರ್ವಾ ಜಾಸ್ತಿ ಆಲ್ಮಟ್ಟಿದಿಂದ ಪರವಾಗಿ 19ರಿಂದ 21, 24 ತನ ಅಂದ್ರೆ ಭಾಳ ದೂರ ತನ ನೀರು ಹೋಗ್ತೈತೆ ರೀ. ಅಲ್ಲಿ ತನ ಅಂದ್ರೆ ಶಿಫ್ಟಿಂಗ್ ಅಂದ್ರೆ ಭಾಳ ದೂರ ಹೋಗ್ತಾವೆ. 28 ಹಳ್ಳಿಗಿಂತನೂ ಜಾಸ್ತಿ ಹೋಗ್ತಾವೆ ಹಳ್ಳಿ. ಹುಲಗಬಾಳಿ ಒಳಗೆ ನಮ್ಮ ಮುಳಗಡೆ ಒಳಗೆ ಎಷ್ಟು ಪರಿಸ್ಥಿತಿ ಅವಘಡಕ್ಕೆ ಬಂದಿ ಸಾಹೇಬ್ರ ಅಂದ್ರೆ ಹೇಳಾರ್ದಷ್ಟು ಪರಿಸ್ಥಿತಿ ಉಂಟಾಗೈತೆ ರೀ. ಏನಾಗೈತೆ ರೀ, ಮಳೆ ಬಂದರೆ ಹೊಳಿ ಬಂತು, ಮಳೆ ಬಂತಂದ್ರೆ ನೀವು ಹೇಳ್ರಿ, ಇಲ್ಲಿಂದ ನೀವು ಹೇಳ್ರಿ, ಜಾಗ ಖಾಲಿ ಮಾಡಿ, ಜಾಗ ಎಲ್ಲಿ ಇರ್ಬೇಕು ಸರ್, ಹೋಗಿ ಯಾವ ಆಸ್ಥಾನದಾಗ ಇರ್ಬೇಕು. ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಕಣಕಿನೂ ಸರಿಯಾಗಿ ಕೊಡಂಗಿಲ್ಲ, ಪುನರ್ವಸತಿನೂ ಒಬ್ರದಾಗಿ ಇರ್ಲಕ್ಕ ಒಂದು ಗುಟ್ಟಾಗಿ ಪುನರ್ವಸತಿನೂ ಕಟ್ಟಂಗಿಲ್ಲ ಅವರು. ಕೂಳು ಇಲ್ಲ, ನೀರು ಇಲ್ಲ, ಪ್ರದೇಶವಾಗಿ ತಿರುಗಾಡ್ಬೇಕು ನಾವು. ಆ ಟೈಮ್ದಾಗ ಮೇವು ಸರಿಯಾಗಿ ಮುಡ್ಸಂಗಿಲ್ಲ. ಅಧಿಕಾರಿಗಳು ಬರ್ತಾರೆ, ಹೇಳ್ರಿ ಇಲ್ಲಿ ಅಂತಾರೆ, ಹೇಳ್ರಿ ಎಲ್ಲಿ ಹೋಗ್ಬೇಕು ಸರ್, ಎಲ್ಲಿ ಹೋಗ್ಬೇಕು, ಯಾವ ದಾರಿನೂ ನಮಗೆ ನೀವು ತೋರಿಸಿಲ್ಲ, ಜಾಗನೂ ತೋರಿಸಿಲ್ಲ. ಅದ್ರ ಸಲುವಾಗಿ ನಮಗೆ ಇದೊಂದು ಮುಳಗಡೆ ಪುನರ್ವಸತಿ ಕೇಂದ್ರ ಒಂದು ಮಾಡಿಕೊಟ್ರೆ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿನಂತಿಯನ್ನು ಹೇಳಕ್ಕೆ ನಾವು ಬಯಸ್ತೀವಿ ರೀ. ಅಲ್ಲ, ಪ್ರತಿ ವರ್ಷ ಹೆಂಗೆ ಇರುತ್ತೆ? ಪ್ರತಿ ವರ್ಷ ಬಂದು ಮಂದಿ ಕಂಗಾಲಾಗ್ಯಾರ. ಏನು ಹೇಳ್ಬೇಕು ಅಂತ ಹೇಳ್ತೀನಿ, 18 ಕನ್ನಡದವರು ನಮಗೆ ಇದೊಂದು ಭಾಳ ಒಂದು ದೊಡ್ಡದೊಂದು ನಮ್ಗೆ ಉಪಕಾರ ಮಾಡಿ ಹೋಗ್ಬೇಕಾಗಿತ್ತು ಅಂತ ನಾವು ಬೇಡಿಕೆ ಇಟ್ಟಿದ್ದು. ಅಲ್ಲ, ಶಾಸಕರಿಗೆ 10 ಸಲ ಮನೆ ಐತ್ರಿ. 10 ಕಿಲೋಮೀಟರ್ ಮೇಲೆ ಶಾಸಕರಂತೂ ಬಂದು ನೋಡತ್ತಾರೆ ರೀ. ಸದ್ಯ ಈಗ ಶಾಸಕರು ನೋಡ್ತಾರೆ, ಆಮೇಲೆ ಮುಂದಿನ ಸಲ ಅಂದ್ಕಸಿಂದ ಸ್ತಬ್ಧ ಉಳಿದ್ಬಿಡ್ತಾರೆ. ಅಲ್ಲ, ಇದನ್ನೇ ಇಟ್ಕೊಂಡು ಚುನಾವಣೆಗೆ ಬರ್ತಾರೆ ಸರ್ ಅವ್ರು ಬರ್ತಾರೆ. ಮುಂದಿನ ಸಲ ನೀವು ಮಾಡಿಕೊಡ್ತೀವಿ, ನಿಮ್ಮ ಪರಿಸ್ಥಿತಿ ಬಂದಾಗ ಅನುಕೂಲ ಆಗ್ತೀವಿ ಅಂತ ಹೇಳ್ತಾರೆ. ಪರಿಸ್ಥಿತಿ ಅದು ನಾಜೂಕ್ ನಮ್ದಾದಾಗ ಅವ್ರ ಕಡೆ ಬರಂಗಿಲ್ಲ ರೀ. ಅವ್ರು ವಿಧಾನಸಭಾ ಆಯ್ತು, ಬೆಂಗಳೂರು ಆಯ್ತು, ಹೈಪಾಲ್ ಆಯ್ತು ಇರ್ತಾರೋ, ನಾವು ಅಲ್ಲಿ ಮುಳುಗಡೆ ಆಯ್ತು, ಗಂಜಿ ಕೆನ ಅಕ್ಕಿ ತಿನ್ನೋದಾಯ್ತು, ಮೇವು ತಿನ್ನೋದಾಯ್ತು, ನಮ್ಮ ಪರಿಸ್ಥಿತಿ ಜೀವನ ನಡೆದದ್ರಿ. ಈ ಪರಿಸ್ಥಿತಿ ಒಳಗೆ ನೀವು ಬಗೆಹರಿಸೋರು ಅಂದ್ರೆ ನೀವು ಒಬ್ಬರೇ ನಮಗೆ ಈಗ ಸದ್ಯದ ಕಾರಣ. ನಮ್ಗೆ ಯಾರ್ಯಾರು ಬಂದ್ರೆ ಬೇಕು ಬಗೆಹರಿವತ್ರಿ. ನಮ್ಮ ಊರಾಗಿನ ಬಾಜು ಇಲ್ಲಿ ಕೆಲಸ ಆಗುವತ್ತು. ಹುಲಗಬಾಳಿ ಗ್ರಾಮದ ಸಮಸ್ಯೆ ಅಲ್ಲ, ಈ ಅಥಣಿ ತಾಲೂಕಿನಾದ್ಯಂತ ಇರುವಂತಹ 20ಕ್ಕೂ ಎಲ್ಲ ಅಂದ್ರೆ ಕೃಷ್ಣಾ ನದಿ ಪಾತ್ರದಲ್ಲಿರುವಂತಹ 20ಕ್ಕೂ ಅಧಿಕ ಗ್ರಾಮಗಳಲ್ಲಿ ಮಳೆಗಾಲದಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿದ್ರೆ ಉಂಟಾಗುವಂತಹ ಸಮಸ್ಯೆ. ಎಲ್ಲರೂ ಕೂಡ ಆ ಸಮಯದಲ್ಲಿ ಮನೆ ಬಿಟ್ಟು ಹೋಗ್ಬೇಕು, ಊರು ಬಿಟ್ಟು ಹೋಗಿ ಗಂಜಿ ಕೇಂದ್ರದಲ್ಲಿ ಜೀವನ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇವರೆಲ್ಲರೂ ಕೂಡ ಇರುವಂಥದ್ದು. ಆದಷ್ಟು ಬೇಗ ಈ ಊರುಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿಕೊಡ್ಬೇಕು. ನಮ್ಮ ಬದುಕನ್ನು, ನಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಸರ್ಕಾರ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇಲ್ಲಿರುವಂಥ ರೈತರು, ಸಾರ್ವಜನಿಕರ ಆಗ್ರಹ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ರೈತರಿಗೆ ಗ್ರಾಮ ಶಿಫ್ಟಿಂಗ್ ಆಗಲೇಬೇಕು.